ಇವತ್ತು ಬಿಜೆಪಿಯಲ್ಲಿ ಸೋತವರೆಲ್ಲ ಒಂದು ಕಡೆ ಸೇರಿದ್ರು. ಲಂಚ್ ಪಾರ್ಟಿಯ ನೆಪದಲ್ಲಿ ಸಭೆ ಕರೆದಿದ್ದ BY ವಿಜಯೇಂದ್ರ ಅತೃಪ್ತರಿಗೆ ಒಂದು ಸಂದೇಶ ರವಾನೆ ಮಾಡಿದ್ದಾರೆ. ಹಾಗಾದ್ರೆ ಏನು? ಅದರ ಒಂದು ವರದಿ ನಿಮ್ಮ ಮುಂದೆ. ಸೋತವರಿಗೆ ದಕ್ಷಿಣ ಭಾರತದ ಕೇಸರಿ ಭೀಷ್ಮನ ಸ್ಫೂರ್ತಿ ಮಾತು. ಆಪ್ತರ ಸಭೆಯಲ್ಲಿ ಅತೃಪ್ತರ ವಿರುದ್ಧ ಘರ್ಜಿಸಿದ ರಾಜಾಹುಲಿ. ಭಿನ್ನರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಯಾರೋ ಒಂದಿಬ್ಬರು ಮಾತನಾಡುತ್ತಾರೆಂದು ಆ ಬಗ್ಗೆ ಚಿಂತಿಸಬೇಡಿ. ಹೈಕಮಾಂಡ್ ಸುಮ್ಮನೆ ಕುಳಿತಿಲ್ಲ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನ ವರಿಷ್ಠರು ಮಾಡ್ತಾರೆ. ನೀವು ಯಾರು ಇನ್ನು ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡಬೇಡಿ. ಇದು ಬೇರೆ ಯಾರೋ ಹೇಳಿದ ಮಾತಲ್ಲ. ಮಾಜಿ ಸಿಎಂ, ರಾಜ್ಯ ಬಿಜೆಪಿಯ ಶಕ್ತಿ BS ಯಡಿಯೂರಪ್ಪ ಅವರ ಖಡಕ್ ಸಂದೇಶದ ಮಾತುಗಳು. ಯಾರೋ ಒಬ್ಬಿಬ್ಬರು ನಮ್ಮವರೇ ಹಗುರವಾಗಿ ಮಾತನಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ. ಕೇಂದ್ರ ಕೈ ಕಟ್ಕೊಂಡು ಕೂತಿದೆ ಅಂತ ನೀವು ಯಾರು ಭಾವಿಸುವಾಗ ಅಗತ್ಯ ಇಲ್ಲ. ಸೂಕ್ತ ಸಂದರ್ಭದಲ್ಲಿ ಯಾರು ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಅಮಿತ್ ಶಾ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಬಗ್ಗೆ ಯಾವುದೇ ಸಂಶಯ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ನೀವು ಅನುಮಾನ ಪಡೋದು ಅಗತ್ಯ ಇಲ್ಲ ಅಂತ ಹೇಳ್ತಾ ಈ ಮಾತಿನ ಮೂಲಕ ಸೋತವರ ಸಭೆಯಲ್ಲಿ ಬಿಜೆಪಿ ವರಿಷ್ಠ ಯಡಿಯೂರಪ್ಪ ರಬಲ್ ತಂಡಕ್ಕೆ ಪರೋಕ್ಷವಾಗಿ ಸಂದೇಶವೊಂದನ್ನ ರವಾನೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಜೆಪಿ ಒಡೆದ ಮನೆಯಂತಾಗಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೇಲೆ ಒಂದು ಬಣ ಪ್ರತಿದಿನ ಅಟ್ಯಾಕ್ ಮಾಡ್ತಾನೆ ಇದೆ. ಹೀಗಾಗಿ ಆ ತಂಡಕ್ಕೆ ಒಂದು ಸಂದೇಶ ರವಾನೆಯಾಗಲಿ ಎಂದೇ BS ಯಡಿಯೂರಪ್ಪ ಮಾರ್ಗದರ್ಶನದಂತೆ ವಿಜಯೇಂದ್ರ ಸೋತವರ ಜೊತೆ ಸಭೆ ನೆಪದಲ್ಲಿ ಭೋಜನ ಕೂಟ ನಡೆಸಿದ್ರು. ಸಭೆಯಲ್ಲಿ BS ಯಡಿಯೂರಪ್ಪ ಕಮಲ ಕಲಿಗಳಿಗೆ ಸಂಘಟನೆಯ ಪಾಠ ಮಾಡಿದ್ರು. ಹೈಕಮಾಂಡ್ ಏನಾದ್ರು ಸಂದೇಶ ಕೊಟ್ಟಿದ್ದಾರೆ ಸರ್ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ? ಇವರೇ ಮುಂದುವರಿಬಹುದು. ಯಾರನ್ನೋ ಉಚ್ಚಾಟನೆ ಮಾಡಲು ಈ ಸಭೆ ಮಾಡಿಲ್ಲ. ಈ ಸಭೆ ಭಿನ್ನರ ತಂಡಕ್ಕೆ ಸ್ಪಷ್ಟ ಸಂದೇಶದ ಸೂಚಕ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದ್ರು. ವಿಜಯೇಂದ್ರ ಮಾತ್ರ ಇದು ಯಾರನ್ನೋ ಉಚ್ಚಾಟಿಸಲು ಮಾಡಲು ಮಾಡಿರೋ ಸಭೆಯಲ್ಲ, ಇದು ರಾಜ್ಯ ಬಿಜೆಪಿಯ ಸಂಘಟನೆಯ ಸಭೆ ಅಂತ ಹೇಳಿದ್ರು. ಅಧ್ಯಕ್ಷನಾದ ಮೇಲೆ ಬಹುಶಃ 8 ತಿಂಗಳುಗಳಿಂದನೇ ಸಭೆನ ಆಯೋಜನೆ ಮಾಡಬೇಕಾಗಿತ್ತು. ಕೆಲಸದ ಒತ್ತಡ ಬೇರೆ ಬೇರೆ ಕಾರಣಕ್ಕೆ ಈ ಸಭೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇಂದಿನ ಸಭೆಯಲ್ಲಿ ಪಕ್ಷವನ್ನು ಹೇಗೆ ಇನ್ನೂ ಬಲಪಡಿಸಬೇಕು, ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು, ನಮ್ಮ ಕಾರ್ಯಕರ್ತರ ಚುನಾವಣೆ ಹೇಗೆ ನಾವು ಚುನಾವಣೆನ ಎದುರಿಸಬೇಕು ಅಂತ ರಾಜಕೀಯ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳು ಇರ್ತದೆ. ಅವೆಲ್ಲವನ್ನೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ಸಭೆಯಲ್ಲಿ BYV ಆಪ್ತನ ಒತ್ತಾಯ. ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕಿ ಎಂದ ತಟಸ್ಥ ನಾಯಕರು. ಸಭೆಯಲ್ಲಿ BS ಯಡಿಯೂರಪ್ಪ ಆಪ್ತರು ಯತ್ನಾಳ್ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ರು. ಯತ್ನಾಳ್ ಪಕ್ಷದ ಚೌಕಟ್ಟು ಮೀರಿ ಮಾತನಾಡುತ್ತಿದ್ದಾರೆ, ಹೀಗಾಗಿ ಉಚ್ಚಾಟನೆ ಮಾಡುವಂತೆ ಮಾಜಿ ಶಾಸಕ ರೇಣುಕಾಚಾರ್ಯ ಆಗ್ರಹಿಸಿದ್ರು. ಒಟ್ಟಾರೆ ನಡೆದ ಆ ಸಭೆ ಪಕ್ಷದ ಸಂಘಟನೆಯ ಸಭೆಯಾಗಿದ್ರೂ ಉದ್ದೇಶ ಮಾತ್ರ ಅತೃಪ್ತರ ತಂಡಕ್ಕೆ ಸಂದೇಶ ನೀಡುವ ಸಭೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.